ಎಲ್ಲಿಗೆ ಹೋಗಿದ್ದೀರಿ ರಾಜಕಾರಣ? ಸತ್ಯ ಹೇಳ್ತೀನಿ, ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ. ಟಿ ವಿ ಹಾಕೋಕ್ಕೆ ಬೇಜಾರು. ಬಿ ಜೆ ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಬಂದಿರೋ ಹೇಳ್ತಾ ಬರಲ್ಲ. ಪತ್ರಕರ್ತರ ಆದಿಯಾಗಿ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ. ನಾನು ಇಲ್ಲ ಬೇಡ, ನಾನು ಅದಕ್ಕೆ ಒಂದು ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸ್ನಲ್ಲ. ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡ್ತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನಿಸುತ್ತೆ. ಮನೆಯಲ್ಲಿ ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು ಟಿ ವಿ ನೋಡೋಕ್ಕೆ ತಾನೆ ಮನೆ ಟಿ ವಿ ತಂದು ಇಟ್ಕೊಳೋದು. ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಮಾರ್ತಾ ಇದ್ದಾರೆ. ಅಲ್ಲ, ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ. ಈ ಟಿ ವಿನವ್ರು ನೀವೇನು ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ. ಸಮಾಜ ಸೇವೆ ಮಾಡ್ತಾ ಇರೋದು ಬರುತ್ತೆ. ಅದು ಯಾವುದು ಟಿ ವಿಗಳಲ್ಲಿ ಬರಲ್ಲ. ಅದೆಲ್ಲ ರೀ, ನಾನು ಮತ್ತೆ ಹೇಳ್ತೀನಿ, 100 ಹೇಳ್ತೀನಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ಮುನಿರತ್ನ ಏನು ಹೇಳ್ತಾನೆ, ಅವ್ರ ಅಪ್ಪ ಏನು ಹೇಳ್ತಾನೆ ಬೇರೆ. ನಿಮಗೆ ಟಿ ವಿನಲ್ಲಿ ಹಾಕಕ್ಕೆ ಬೇರೆ ಸಬ್ಜೆಕ್ಟ್ ಇಲ್ವಾ? ಅಪ್ಪ ಪುಣ್ಯಾತ್ಮ ದರ್ಶನ್ ಸಾಕಪ್ಪೋ ನಂಗೆ ಆಗ್ಬಿಟ್ಟಿದೆ. ಒಂದು ಟಿ ವಿಲಿ ಏನೋ ಇದು ಒಂದೇ ಟಿ ವಿಲಿ ಬಂದಿರೋದು ಅಂತ ಚಾನೆಲ್ ಚೇಂಜ್ ಮಾಡ್ರೆ ಅದ್ರ ಹಣೆ ಬರ ಅಲ್ಲೋ ಅದೂ ಅಲ್ಲೇ. ಏನು ನಡೆಸ್ತಾ ಇದೆ? ನಾನು ಕೈ ಮುಗಿದ್ತೀನಿ. ನಾನು ಯಾವುದೇ ಟಿ ವಿನ ಚಾನೆಲ್ನವರಿಗೆ ನಾನು ಟೀಕೆ ಮಾಡಲ್ಲ, ಕೈ ಮುಗಿತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇಂಥ ಕೆಟ್ಟದನ್ನು ಒಂದು ಸರಿ ಬಿಟ್ಬಿಡಿ, ನಾನು ಬೇಡ ಅನ್ನಲ್ಲ. ನೀವು ಅದನ್ನೇ ತೋರಿಸ್ತೀರಿ. ಮತ್ತೆ ಅಲ್ಲಿ ಪಕ್ಕದಲ್ಲಿ ಮುಂದೆ ಬಂದರೆ ಎಷ್ಟು ಜನ ಮಹಾತ್ಮರು, ಎಷ್ಟು ಜನ ಸಾಧು ಸಂತರು ಇಡೀ ಜೀವನವನ್ನೇ ಕೊಟ್ಟು ಸಮಾಜ ಉದ್ಧಾರ ಆಗಲಿ ಅಂತ ಧರ್ಮದ ಕೆಲಸ ಮಾಡ್ತಿಲ್ವಾ? ಅವ್ನು ಬೆಳ್ಳೆಯಾಗಿ ತೋರಿಸ್ತೀರಿ ಮತ್ತೆ ಇದೆ, ಬೇರೆ ಇನ್ನೇನೂ ಇಲ್ಲ. ನೀವು ಕೂಡ ಸಮಾಜವನ್ನು ತಿದ್ದೋದಕ್ಕೆ ಏನೇನು ಬೇಕೋ ಟಿ ವಿ ಚಾನಲ್ ದಯವಿಟ್ಟು ಮಾಡಿ. ಅವನ್ನೇ ತೋರಿಸ್ತಾ ಕೂತ್ಕೊಳ್ಳೋದ್ರಿಂದ ಮಕ್ಕಳಿಗೂ ಅದರ ಈ ಟಿ ವಿ ಚಾನಲ್ಗಳ ಬಗ್ಗೆನೇ ಅಸಹ್ಯ ಬರುತ್ತೆ. ಅಪ್ಪ ಬಿಡ ಮಾರ ಸಾಕು. ನೀನು ಗುಣಗಾನ ಮಾಡ್ತಿದ್ದೆ, ಒಬ್ಬೊಬ್ಬರದೇ ತೆಗಿತಾ ಇದೆಯಾ. ವಿಷ್ಣು ಸಹಸ್ರನಾಮ ಬರುತ್ತಲ್ಲ, ಹಂಗೆ ದರ್ಶನ್ನು ಪ್ರಜ್ವಲ್ಲು ಇನ್ಯಾದಪ್ಪ ಹೇಳ್ತಾ ಹೋಗು. ಹೂನಪ್ಪ, ನಾನು ಅದನ್ನೇ ಮತ್ತೆ ಹೇಳೋದಕ್ಕೂ ನೀನು ಅದು ಮುಂದುವರಿಸಿದ್ರೆ ನಾನೇನು ಮಾಡಲಿ? ಈ ಪತ್ರಿಕಾಗೂ ಅಷ್ಟೇ, ಅದಕ್ಕೆ ಮೀಸಲಾಗ್ಬಿಡುತ್ತೆ. ಉಳಿದೆಲ್ಲ ಬಿಟ್ಬಿಡ್ತೀರಿ. ಅಸಹ್ಯ ಇಂಥ ವಿಚಾರಗಳನ್ನ ಹೇಳೋದಕ್ಕೆ ನಂಗೆ ನಾಚಿಕೆ ಆಗತ್ತೆ. ಇದರಲ್ಲಿ ನಾನು ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಟ್ಟಲ್ಲ. ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದು ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು. ನೀವು ಹೇಳ್ತಾ ಇರೋದು ಅಂಶ ಕಂಪ್ಲೀಟ್ ಡೀಟೇಲು ತೊಗೋತೀನಿ, ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರವೂ ಕೂಡ ಆ ದಲಿತರಿಗೆ, ಹಿಂದುಳಿದವರಿಗೆ ಅನೇಕ ಹಣ ಬಿಡುಗಡೆ ಮಾಡಿದ್ದು ಯಾವುದ್ಯಾವುದು ರದ್ದು ಮಾಡ್ತು, ಯಾವುದ್ಯಾವ್ದು ಸ್ಟೇ ಮಾಡಿದೆ, ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇದೆಲ್ಲ ಡೀಟೇಲ್ ಕೊಡ್ತೀನಿ.